ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿದ್ದಂಥ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಅನಾರೋಗ್ಯದ ಕಾರಣದಿಂದ ಮಧ್ಯಂತರ ಜಾಮೀನನ್ನು ಪಡೆದು ಹೊರಬಂದಿರೋದು ಮಾತ್ರವಲ್ಲದೆ ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದಾರೆ. ಸದ್ಯಕ್ಕೆ ದರ್ಶನ್ ಪರಿಸ್ಥಿತಿ ಹೇಗಿದೆ, ದರ್ಶನ್ ಏನು ಮಾಡ್ತಿದ್ದಾರೆ, ದರ್ಶನ್ ರಿಕವರಿ ಆಗ್ತಿದ್ದಾರಾ, ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಕರೆಕ್ಟ್. ಆದರೆ ದರ್ಶನ್ ಆಪರೇಷನ್ ಬಗ್ಗೆ ಈಗ ಒಂದಷ್ಟು ಅಪ್ಡೇಟ್ಸ್ಗಳು ಸಿಗ್ತಾ ಇದ್ದಾವೆ. ಹೌದು, ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ತಿದ್ದಾರಾ? ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರೆ ಮುಂದೇನು ಕತೆ? ದರ್ಶನ್ ಇನ್ನು ಮುಂದೆ ನಟಿಸೋದೇ ಕಷ್ಟನಾ? ಆ್ಯಕ್ಷನ್ ಸೀನ್ಸ್ಗಳನ್ನು ಮಾಡೋದು ಹೇಗೆ? ಸ್ಟೆಪ್ಸ್ ಹಾಕೋದಕ್ಕೆ ಅಸಾಧ್ಯನಾ? ಡ್ಯಾನ್ಸ್ ಮಾಡೋದು ಇಂಪಾಸಿಬಲ್ಲ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ದರ್ಶನ್ ಬಗ್ಗೆ ಈಗ ಹೇಳ್ತಿದೆ. ಕಾರಣ ದರ್ಶನ್ ಆಪರೇಷನ್ ಮಾಡಿಸಿಕೊಳ್ಳದೇ ಇದ್ದರೆ ದರ್ಶನ್ಗೆ ಮತ್ತೊಂದು ಅಪಾಯ, ಅದು ಕಾನೂನು ಕುಣಿಕೆ ಅಪಾಯ. ಫಿಸಿಯೋಥೆರಪಿಯಲ್ಲೇ ದರ್ಶನ್ ವಾಸಿಯಾಗೋದಾದರೆ ಮತ್ತ್ಯಾಕೆ ಮಧ್ಯಂತರ ಜಾಮೀನಿನ ಅವಶ್ಯಕತೆ ಇದೆ? ಫಿಸಿಯೋಥೆರಪಿ ಆದರೆ ಬಳ್ಳಾರಿ ಜೈಲಿನಲ್ಲೇ ಹೋಗಿ ಮಾಡಬಹುದಲ್ವಾ? ಏನು ಕಷ್ಟ ಇದೆ? ಹೀಗೆ ನಾನಾ ಪ್ರಶ್ನೆಗಳು ಕೂಡ ಹೇಳ್ತಿದ್ದಾವೆ. ಈಗಾಗಲೇ ಮಧ್ಯಂತರ ಜಾಮೀನಿಗೆ ಮೊಳೆ ಹೊಡಿಬೇಕು ಅನ್ನೋಂಥ ಕಾರಣಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಈ ನಡುವೆ ದರ್ಶನ್ ಆಪರೇಷನ್ ವಿಚಾರದಲ್ಲಿ ಭಾರೀ ಚರ್ಚೆಗಳು ಕೂಡ ನಡೀತಿದ್ದಾವೆ. ಏನದು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ನರಕವನ್ನೇ ಅನುಭವಿಸಿಬಿಟ್ರು ಅನ್ನೋದನ್ನು ಬಹುಶಃ ದೃಶ್ಯಗಳಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸ್ಬೋದು. ದರ್ಶನ್ಗೆ ಒಂದು ಚಿಕ್ಕ ಬ್ಯಾಗನ್ನು ಎತ್ಕೊಂಡು ಹೋಗೋಕ್ಕೂ ಕೂಡ ಆಗ್ತಿರಲಿಲ್ಲ, ನಡೆಯೋಕ್ಕೂ ಕೂಡ ಸಾಧ್ಯವಾಗ್ತಿರಲಿಲ್ಲ, ಕೂರೋಕೆ ಮಲ್ಗೋಕೆ ಇಂಪಾಸಿಬಲ್. ನಡೆಯೋದು ಕೂಡ ಬೆನ್ನಿಗೆ ಕೈ ಹಿಡ್ಕೊಂಡು ಮುಖದ ಎಕ್ಸ್ಪ್ರೆಷನ್ನಲ್ಲಿ ನೋವಿನ ಎಕ್ಸ್ಪ್ರೆಷನ್ ವ್ಯಕ್ತವಾಗ್ತಾ ಇತ್ತು. ಜೊತೆಗೆ ಏನಾದರೂ ಬಗ್ಗೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಡೀ ದೇಹವೇ ಮುರಿದು ಹೋಗುವಂಥ ಫೀಲಿಂಗ್ನಲ್ಲಿ ದರ್ಶನ್ ನರಕವನ್ನು ನೋಡ್ತಾ ಇದ್ರು. ಇಂತಹ ನರಕದಿಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನವನ್ನು ಮಾಡಿದ ಬಳಿಕ ಅಂತಿಮವಾಗಿ ಹೈಕೋರ್ಟ್ ಕೂಡ ಮಧ್ಯಂತರ ಜಾಮೀನನ್ನು ಕೊಡುತ್ತೆ. ಅದು ಕೂಡ 6 ವಾರಗಳ ಅವಧಿಗೆ ಈ ಮಧ್ಯಂತರ ಜಾಮೀನನ್ನು ಕೊಡುತ್ತದೆ. ಈ ಜಾಮೀನಿನ ಅವಧಿಯಲ್ಲಿ ಇಮ್ಮಿಡಿಯೇಟ್ಲಿ ದರ್ಶನ್ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ಚಿಕಿತ್ಸೆಯನ್ನು ಪಡಿಬೇಕು, ಆಪರೇಷನ್ ಇದ್ದರೆ ಆಪರೇಷನ್ ಮಾಡಿಸ್ಕೊಬೇಕು, ನಂತರ ಬರಬೇಕು ಅನ್ನುವಂತಹ ವಾರ್ನಿಂಗನ್ನು ಕೂಡ ಕೊಟ್ಟಿರುತ್ತೆ. ಹೀಗಿರುವಾಗ ಬಳ್ಳಾರಿ ಜೈಲಿನಿಂದ ನೇರವಾಗಿ ದರ್ಶನ್ ಮನೆಗೆ ಹೋಗಿ ಮನೆಯಿಂದ BGS ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಕರೆಕ್ಟ್. BGS ಆಸ್ಪತ್ರೆಯಲ್ಲಿ ದರ್ಶನ್ ಪರಿಸ್ಥಿತಿ ಹೇಗಿದೆ? ಅಡ್ಮಿಟ್ ಮಾಡ್ಕೊಂಡಿರೋಂಥ ವೈದ್ಯರು ಏನು ಮಾಡ್ತಿದ್ದಾರೆ? ದರ್ಶನ್ಗೆ ಆಪರೇಷನ್ ಮಾಡ್ತಾರಾ? ದರ್ಶನ್ಗೆ ಆಪರೇಷನ್ ಮಾಡಿದ್ರೆ ಪರಿಣಾಮ ಏನು? ಸರ್ಜರಿ ಮಾಡಿಸ್ಕೊಳ್ಳದೆ ಇದ್ದರೆ ದರ್ಶನ್ ಕತೆ ಏನಾಗುತ್ತೆ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಂದು ವೇಳೆ ದರ್ಶನ್ ಸರ್ಜರಿಯನ್ನು ಮಾಡಿಸ್ಕೊಂಡ್ರೆ ಅವರ ನಟನ ವೃತ್ತಿಗೆ ಅದು ದೊಡ್ಡ ಸಮಸ್ಯೆ ಆಗಲಿದೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದೆ. ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ. ದರ್ಶನ್ಗೆ ಕೋರ್ಟ್ ಜಾಮೀನು ನೀಡಿರೋದ್ರಿಂದ ಸರ್ಜರಿ ಮಾಡಿಸ್ಕೊಳ್ಳೇಬೇಕಂತ ದರ್ಶನ್ ಮತ್ತು ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ದರ್ಶನ್ ಈವರೆಗೂ ಕೂಡ ಸರ್ಜರಿಯನ್ನು ಮಾಡಿಸಿಕೊಟ್ಟಿಲ್ಲ. ಇದರಿಂದಾಗಿ ದರ್ಶನ್ 6 ವಾರಗಳಿಗೂ ಮೊದಲೇ ಮತ್ತೆ ಜೈಲಿಗೆ ಹೋಗಬೇಕಾಗುವಂಥ ಪರಿಸ್ಥಿತಿ ಅನಿವಾರ್ಯವಾಗಿ ನಿರ್ಮಾಣ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ದರ್ಶನ್ ಒಂದು ವೇಳೆ ಸರ್ಜರಿಯನ್ನು ಮಾಡಿಸ್ಕೊಂಡ್ರೆ ಅದಕ್ಕೂ ಕೂಡ ನಾನಾ ಸಮಸ್ಯೆಗಳು ಎದುರಾಗುವಂಥ ಲಕ್ಷಣಗಳು ಇವೆ. ಹಾಗಾದರೆ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಿಲ್ವಾ ಅಂತೇಳಿ ಕೇಳಿದ್ರೆ ಇಲ್ಲ ಅನ್ನುವಂತಹ ಪ್ರಶ್ನೆ ಅಥವಾ ಉತ್ತರ ಸದ್ಯಕ್ಕೆ ಸಿಗಬಹುದು. ಯಾಕೆ ದರ್ಶನ್ ಹಿಂದೇಟಾಗ್ತಿದ್ದಾರೆ? ದರ್ಶನ್ ಅವರಿಗೆ ಸರ್ಜರಿ ಮಾಡಿದರೆ ಮುಂದೆ ಅವರು ನಟಿಸೋದು ಭಾರಿ ಕಷ್ಟ ಆಗ್ತದೆ. ಸಮಸ್ಯೆ ಅಲ್ಲಿ ಬರುತ್ತೆ. ಹೆಚ್ಚಾಗಿ ಆ್ಯಕ್ಷನ್ ಸೀನ್ಗಳಲ್ಲೇ ನಟಿಸುವಂತಹ ದರ್ಶನ್ಗೆ ಭವಿಷ್ಯದಲ್ಲಿ ಆ್ಯಕ್ಷನ್ ಸಿನಿಮಾಗಳನ್ನು ಮಾಡೋದೇ ಕಷ್ಟ ಅನ್ನುವಂಥ ಮಾತಿದೆ. ಅಷ್ಟೇ ಅಲ್ಲ, ರಿಸ್ಕ್ ತೆಗೆದುಕೊಂಡು ಇನ್ನು ಮುಂದೆ ಸ್ಟೆಪ್ಸ್ ಹಾಕೋದು ಕೂಡ, ಡ್ಯಾನ್ಸ್ ಮಾಡೋದು ಕೂಡ ಅನುಮಾನ ಅನ್ನುವಂಥ ಮಾತಿದೆ. ಇದೇ ಕಾರಣಕ್ಕೆ ದರ್ಶನ್ ಆಪರೇಷನ್ ಬೇಡ ಅಂತಿದ್ದಾರಂತೆ. ಹಾಗಾದರೆ ಡಿ-ಬಾಸ್ ಸದ್ಯಕ್ಕೆ ಅವರ ಬೆನ್ನು ನೋವಿಗೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅನ್ನೋದೇ ಅವರ ಅಭಿಮಾನಿಗಳಿಗೆ ಕಾಡ್ತಿರುವಂಥ ಪ್ರಶ್ನೆ. ಫಿಸಿಯೋಥೆರಪಿಯಿಂದ ದರ್ಶನ್ ಅವರನ್ನು ವಾಸಿ ಮಾಡಬಹುದು ಅನ್ನೋದು ವೈದ್ಯರ ನಂಬಿಕೆ. ಆದರೆ ಫಿಸಿಯೋಥೆರಪಿ ಫಲಿತಾಂಶ ಕೊಡೋದಕ್ಕೆ ಸರಿಸುಮಾರು 5-6 ತಿಂಗಳುಗಳು ಬೇಕಾಗ್ತದೆ. ಸದ್ಯ ದರ್ಶನ್ಗೆ ಸಿಕ್ಕಿರುವಂಥ ಸಮಯ ಅಷ್ಟು ಟೈಮ್ ಇಲ್ಲ. ಕೇವಲ 6 ವಾರಗಳ ಜಾಮೀನು ಸಿಕ್ಕಿರೋದು. ಈ 6 ವಾರದಲ್ಲಿ ಆಗುತ್ತಾ? ಅದು ಈಗಿರುವಂಥ ಪ್ರಶ್ನೆ. ಅದರಲ್ಲಿ ಈಗಾಗಲೇ 3 ವಾರಗಳು ಮುಗಿದು ಹೋಗಿದೆ. ಹೀಗಾಗಿ ದರ್ಶನ್ ಬಳಿ ಇನ್ನೂ ಹೆಚ್ಚು ಸಮಯ ಇಲ್ಲ. ಹಾಗಾಗಿನೇ ವೈದ್ಯರು ಆಪರೇಷನ್ಗಾಗಿ ದರ್ಶನ್ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಲ್ಲದೆ ಇತ್ತ ದರ್ಶನ್ ಮಧ್ಯಂತರ ಜಾಮೀನು ರದ್ದತಿಗೆ ಬೆಂಗಳೂರು ಪೊಲೀಸರು ನ್ಯಾಯಾಲಯದ ಮೊರೆಯನ್ನು ಕೂಡ ಹೋಗ್ತಾ ಇದ್ದಾರೆ. ಹೀಗಾಗಿ ಇದು ಕೂಡ ದರ್ಶನ್ಗೆ ಸಂಕಷ್ಟವೇ. ದರ್ಶನ್ಗೆ ನೀಡಿರುವಂಥ ಮಧ್ಯಂತರ ಜಾಮೀನನ್ನು ವಜಾಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ರಾಜ್ಯ ಪೊಲೀಸರ ಪ್ರಸ್ತಾಪಕ್ಕೆ ಗೃಹ ಇಲಾಖೆ ಕೂಡ ಅನುಮತಿಯನ್ನು ನೀಡಿದ್ದು ಮುಂದಿನ ವಾರ ಅರ್ಜಿಯನ್ನು ಸಲ್ಲಿಸುವಂಥ ಸಿದ್ಧತೆಯನ್ನು ಮಾಡಿಕೊಳ್ತಿದೆ.
ನಟ ದರ್ಶನ್ ಅವರನ್ನು ನಂಬಿ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಹಣವನ್ನು ಬಂಡವಾಳವನ್ನು ಹಾಕಿದ್ದಾರೆ. ಒಂದು ವೇಳೆ ದರ್ಶನ್ ಆಪರೇಷನ್ ನಂತರ ಅಭಿನಯಕ್ಕೆ ಬ್ರೇಕ್ ತೆಗೆದುಕೊಂಡರೂ ಕೂಡ ನಿರ್ಮಾಪಕರಿಗೆ ಸಮಸ್ಯೆನೇ. ಅಲ್ಲದೆ ಭವಿಷ್ಯದಲ್ಲಿ ಅವರಿಗೆ ರೆಗ್ಯುಲರ್ ಜಾಮೀನು ಸಿಗದೆ ಹೋದರೆ ಸಿನಿಮಾಗಳೇ ನಿಂತು ಹೋಗುವಂಥ ಆತಂಕ ಇದೆ. ಒಟ್ಟಾರೆ ದರ್ಶನ್ ಸಿನಿಮಾಕ್ಕೆ ಕೋಟಿ ಕೋಟಿ ಹಣವನ್ನು ಸುರಿದಿರುವಂಥ ನಿರ್ಮಾಪಕರು ಈಗ ದಿಕ್ಕು ತೋಚದಂತಹ ಸ್ಥಿತಿಯಲ್ಲಿ ಇದ್ದಾರೆ. ಜೊತೆಗೆ ಫಿಸಿಯೋಥೆರಪಿ ಮಾಡಿದ ನಂತರ ದರ್ಶನ್ ಆರೋಗ್ಯವಾಗೋದಕ್ಕೆ ಇಷ್ಟ 3 ರಿಂದ 4 ತಿಂಗಳು ಬೇಕೇ ಅಂತ ಹೇಳಿ ವೈದ್ಯರು ಕೂಡ ಹೇಳ್ತಿದ್ದಾರೆ. ಹಾಗಂತ ಆಪರೇಷನ್ ಮಾಡಿಸ್ಕೊಂಡ ನಂತರ ಅವರೇನು ಎದ್ದು ಕುಣಿದಾಡೋದು ಸಾಧ್ಯವಿಲ್ಲ. ಆಪರೇಷನ್ ನಂತರವೂ ಕೂಡ ವಿಶ್ರಾಂತಿ ಬೇಕೇ ಬೇಕು. ಇದೆಲ್ಲದರ ನಂತರ ದರ್ಶನ್ ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕು ಅವರು ಸಿನಿಮಾದಲ್ಲಿ ನಟಿಸುವಂಥ ಅವಕಾಶ ಸಿಗಬೇಕು. ಇವೆಲ್ಲ ಆದಾಗ ಮಾತ್ರ ಡೆವಿಲ್ ಈಸ್ ಬ್ಯಾಕ್ ಅನ್ಬೋದು. ಅಲ್ಲಿವರೆಗೂ ಕೂಡ ದರ್ಶನ್ ತೆರೆ ಮೇಲೆ ಕಾಣಿಸೋದು ಡೌಟ್ ಅನ್ನೋದು ಸದ್ಯಕ್ಕೆ ಅಭಿಮಾನಿಗಳು ಮತ್ತು ಈ ದರ್ಶನ್ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸ್ತಿರೋರ ಲೆಕ್ಕಾಚಾರ. ಇಲ್ಲಿ ದರ್ಶನ್ಗೆ ಮತ್ತೊಂದು ಸಮಸ್ಯೆನೂ ಕೂಡ ಇದೆ. ಏನು, ಈಗ ದರ್ಶನ್ ಒಪ್ಪಿಕೊಳ್ಳುವಂಥ ಸಿನಿಮಾಗಳು ಎಲ್ಲವೂ ಕೂಡ ಆ್ಯಕ್ಷನ್ ಸಿನಿಮಾ ಆಗಿರೋದ್ರಿಂದ ಒಂದು ವೇಳೆ ಆಪ್ರೇಷನ್ ಆಯಿತು ಅಂತಲೇ ಇಟ್ಕೊಳ್ಳಿ, ಆಪ್ರೇಷನ್ ಆದ ತಕ್ಷಣ ಅವರಿಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿರೋದ್ರಿಂದ ವೈದ್ಯರು ಹೇಳ್ತಾರೆ ಇಂತಿಷ್ಟು ವರ್ಷಗಳ ಕಾಲ ನೀವು ಆ್ಯಕ್ಷನ್ ಸಿನಿಮಾಗಳನ್ನು ಮಾಡೋ ಹಾಗಿಲ್ಲ, ಡ್ಯಾನ್ಸ್ ಮಾಡೋ ಹಾಗಿಲ್ಲ, ಈ ರೀತಿ ಎಕ್ಸಸೈಸ್ ಮಾಡೋ ಹಾಗಿಲ್ಲ ಅಂತೇಳಿ. ಇದೆಲ್ಲದೂ ಕೂಡ ದರ್ಶನ್ಗೆ ಮುಳುವೆ. ಇದೆಲ್ಲದರಿಂದನೂ ಕೂಡ ದರ್ಶನ್ಗೆ ಇನ್ನಷ್ಟು ಟೆನ್ಷನ್ನೇ ಹೆಚ್ಚಾಗುತ್ತೆ ಹೊರತು ಸಮಸ್ಯೆ ಬಗೆಹರಿಯೋದೇನೂ ಇಲ್ಲ. ಇನ್ನು ದರ್ಶನ್ಗೆ ಮತ್ತೊಂದು ಸಮಸ್ಯೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಬೆನ್ನು ನೋವು ಮುಗೀತು. ಆದರೆ ಬೆನ್ನುವಿನ ನಂತರ ಮತ್ತೊಂದು ನೋವು ಏನು ಅಂತ ಹೇಳಿದ್ರೆ ಜಾಮೀನಿನ ನೋವು. ಒಂದು ವೇಳೆ ಮಧ್ಯಂತರ ಜಾಮೀನು ಕಂಟಿನ್ಯೂ ಆಗದೇ ಇದ್ದರೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಯಾಗ್ತದೆ. ಇಲ್ಲ ಮಧ್ಯಂತರ ಜಾಮೀನನ್ನು ಕಂಟಿನ್ಯೂ ಮಾಡ್ಬೋದು ಅನ್ನೋಂಥ ತೀರ್ಪು ಏನಾದರೂ ಬಂತು ಅಂತ ಹೇಳಿದ್ರೆ ಆಗ ಸ್ವಲ್ಪ ರಿಲೀಫ್ ಸಿಗುತ್ತೆ. ಆಗ ದರ್ಶನ್ ರೆಸ್ಟನ್ನು ತೆಗೆದುಕೊಳ್ಬೋದು. ಇನ್ನು ಫಿಸಿಯೋಥೆರಪಿಯಿಂದ ಕಂಪ್ಲೀಟಾಗಿ ಗುಣ ಆಗ್ತಾರಾ? ವೈದ್ಯರು ನೋಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಂಪ್ಲೀಟ್ ಅನ್ನುವಂಥ ಮಾತನ್ನು ಎಲ್ಲೂ ಕೂಡ ಹೇಳಿಲ್ಲ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ದರ್ಶನ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ದರ್ಶನ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅದರ ಹಿಂದೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಪರ ವಕೀಲರು ಕೂಡ ಚರ್ಚಿಸಿ ಚಿಂತಿಸಿ ನಂತರ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಕಾನೂನಿನ ಅಡೆತಡೆಗಳು ಬಾರದೇ ಇರೋ ರೀತಿಯಲ್ಲಿ, ಜೊತೆಗೆ ಬೇಲ್ಗೆ ತೊಂದರೆ ಆಗದಿರುವಂಥ ರೀತಿಯಲ್ಲಿ ವಕೀಲರು ನೋಡಿಕೊಂಡ್ರೆ, ಮತ್ತೊಂದು ಕಡೆ ಆರೋಗ್ಯದ ಸಮಸ್ಯೆ ಬಗ್ಗೆ ದರ್ಶನ್ ಈ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ, ಹೀಗೆ ಒಂದಷ್ಟು ಸಜೆಷನ್ಸ್ಗಳನ್ನು ಕೊಟ್ಟು ಅಲ್ಲಿ ಬದಲಾವಣೆಗಳನ್ನು ಮಾಡಿಸ್ಕೊಳ್ತಿದ್ದಾರೆ. ತಮಗೆ ಹೇಗೆ ಬೇಕೋ ಹಾಗೆ ಬದಲಾವಣೆಗಳನ್ನು ಮಾಡಿಸ್ಕೊಳ್ತಿದ್ದಾರೆ. ಬಟ್ ಒಂದಂತೂ ಕ್ಲಿಯರ್, ದರ್ಶನ್ಗೆ ಮುಂದಿನ ದಿನಗಳು ಅಷ್ಟು ಈಸಿ ಇಲ್ಲವೇ ಇಲ್ಲ. ದರ್ಶನ್ ಏನೇ ಲೆಕ್ಕಾಚಾರ ಹಾಕಿದ್ರು ಕೂಡ ಆ ಲೆಕ್ಕಾಚಾರವನ್ನು ಉಲ್ಟಾಪಲ್ಟ ಮಾಡೋದಕ್ಕೆ ವಿಧಿ ಕಾಯ್ತಾ ಕೂತಿದೆ ಅನ್ನೋದು ಮಾತ್ರ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ದರ್ಶನ್ ಭವಿಷ್ಯದ ಬಗ್ಗೆ? ದರ್ಶನ್ ಆಪರೇಷನ್ ಆದ ನಂತರದ ಜೀವನ ಅಥವಾ ದರ್ಶನ್ ಆಪರೇಷನ್ ಮಾಡಿಸದೆ ಹಾಗೆ ಇದ್ದರೆ ಆ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.